ನಮ್ಮ ಕನ್ನಡ ಚಿತ್ರರಂಗದಲ್ಲಿ 45 ಮೂಲಕ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಇದೀಗ ಈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡೋದಕ್ಕೆ, 45 ಜರ್ನಿ ಬಗ್ಗೆ ಮಾತನಾಡೋದಕ್ಕೆ, ಅದೇ ರೀತಿಯಾಗಿ ಬಂದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಸೂರಜ್ ಪ್ರೊಡಕ್ಷನ್ಸ್ ಮೂಲಕ 45 ಅಂತಹ ಬಿಗ್ ಬಜೆಟ್ ಸಿನಿಮಾವನ್ನ ನಮ್ಮ ಕನ್ನಡಿಗರ ಮುಂದೆ, ಪ್ರಪಂಚದ ಮುಂದೆ ತರೋದಕ್ಕೆ ಸಿದ್ಧರಾಗಿರುವಂತಹ ಸಿನಿಮಾದ ನಿರ್ಮಾಪಕರು. ದಯವಿಟ್ಟು ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಮೇಶ್ ರೆಡ್ಡಿ ಸರ್ ಆನ್ ಸ್ಟೇಜ್ ಪ್ಲೀಸ್. ರಮೇಶ್ ರೆಡ್ಡಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊನ್ನೆ ಅದ್ಭೂರಿ ಕಾರ್ಯಕ್ರಮ ಮಾಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಒಂದು ಪುಟ್ಟ ಖಾಲಿ ಭಾವನೆ ಇತ್ತು. ಮಾಧ್ಯಮದವರಿಗೆ, ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನೀವು ಪ್ರೀತಿಯಿಂದ ಕಾಯ್ತಾ ಇದ್ರಿ. ಇದೀಗ ಆ ಸಮಯ ಬಂದಿದೆ ಸರ್, ಹೋಗ್ತೀವಿ. ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟ್ ಅಲ್ಲಿ ಎಲ್ಲಾನು ಮಾತಾಡ್ಸಕ್ಕಾಗ್ಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಂಡ್ಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್. ನವರಸನ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅವ್ರದ್ದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತಗೊಳಕ್ಕೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವ್ರಿಗೆ ಮತ್ತೆ ನಮ್ಮ ಶಿವಣ್ಣ ನಮ್ಗೆ ಏನೇನೋ ಮಾತಾಡ್ಬೇಕಂತಿತ್ತು, ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ, ಮತ್ತೆ ನಮ್ಮ ರಾಜಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡ್ಬೇಕಾಯ್ತು. ಅಲ್ಲಿ ನನಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟ್ ಏನೋ ನನ್ಗೆ ಕೊಡ್ಲಿಲ್ಲ. ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲಾನು ಇಲ್ಲಿ ಕರೆದು ನಿಮ್ ಮುಂದೆ ಮಾತಾಡ್ಬೇಕು, ಮನ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡ್ಬೇಕು, ತುಂಬಾ ಮಾತಾಡ್ಬೇಕು. ನನ್ಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗ್ಲಿ ಯಾರೇ ಆಗ್ಲಿ ನನ್ನ ಹತ್ರ ಕೆಲಸ ಮಾಡ್ಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ ಇವತ್ತು. ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಹೋದ್ರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಹೋಗಿ ಇದು ಮಾಡಿ. ಶಿವಣ್ಣ ಇದ್ದಾರೆ, ನಮ್ಮ ರಾಜಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ, ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗ್ಲೇಬೇಕು ಅಂದ್ರೆ ಹೋಗಿ ಬನ್ನಿ ಸರ್ ಅಂದ್ರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಸ್ಪೆಷಲ್ ಆಗೇ ಬರ್ತಾ ಇದೆ. ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದ್ಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಒಂಥರ ಒಂದು ಯಾವ್ದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕಂದ್ರೆ ಅದೆಲ್ಲ ನಮ್ಮ ಶಿವಣ್ಣಿಂದಾನೆ. ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆ ತರ ನಮ್ಮ ಬೆಟ್ಟದ ತರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗ್ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡಕ್ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ, ನಮ್ದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡ್ಬೇಕು ಅನ್ಸತ್ತೆ, ಏನೇನೋ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದ್ರೆ ಅದು ಮರ್ತೋಗ್ಬಿಡ್ತೀನಿ ನಾನು. ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ, ಮೈಕ್ ಕೈಗೆ ಬಂದ್ರೆ ನಮ್ಗೆ ಅಷ್ಟು ಇದು ಬರಲ್ಲ, ಅದು ಮಾತಾಡ್ಬೇಕು ಅಂತ ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸ್ ಆಫ್ ಶಿವಣ್ಣ ಇವತ್ತು. ಯಾಕಂದ್ರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ರೆ ಬೇರೆ ಯಾರು ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಶಿವಣ್ಣ ಇದ್ದ ಸಿಚುವೇಶನ್ ಅಲ್ಲಿ ಅವ್ರ ಬಂದ ಆಕ್ಟಿಂಗು ನಾವ್ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಶನ್ ಅಲ್ಲಿ ನಾವು ಆ ಸ್ಕ್ರೀನ್ ಅಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತೆ ನಮ್ಮ ಸರ್ ಇವತ್ತು ಸ್ಕ್ರೀನ್ ಅಲ್ಲಿ ನಿಮ್ಮನ್ನು ನೋಡ್ತಾ ಇದ್ರೆ ಅದು ಕಣ್ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನ್ ಸರ್ ಒಂದು GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. ಸರ್ GP ಕೈಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನು ನಮ್ಮ ರಾಜಬಿ ಶೆಟ್ಟಿ ಸರ್ ಹೇಳ್ಬೇಕು ಸರ್, ಬರೀ ಹೋಗೋದಾಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಓಡಿ ಏನ್ ಸರ್ ಎನರ್ಜಿ ನಿಮ್ದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದೇ ಸರ್. ನೋಡಿ ಸರ್, ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ವಿಮಾನ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡ್ಬೇಕು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡ್ತೀವಿ ಸ್ವಲ್ಪ ಇದರಿಂದ ತುಂಬಾ ಖುಷಿ ಆಯ್ತು.
ನನಗೆ ನಾನು ಶಿವನ್ ಬಗ್ಗೆ ಮಾತಾಡ್ಬೇಕು ಸರ್, ಬೇಜಾರು ಮಾಡ್ಕೊಬೇಡಿ. ಯಾಕಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗ್ ಶಿವನ್ ನೋಡಿ ನೋಡಿ ಅದೇ ಜ್ಞಾಪಕ ಬರ್ತಾ ಇದೆ ಸರ್. ನೀವು ಅಜ್ಜಿ ಬಿತ್ತೋದು ಅಣ್ಣವ್ರು ಅಲ್ಲಿ ಇದು ಮಾಡೋದು ಅಂತ ನೋಡಿದ್ರೆ ನನಗೆ ಹೆಂಗ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣನ ಇದು ಅನ್ಸುತ್ತೆ ಸರ್. ನಿಜವಾಗ್ಲೂ ಇದು ಯಾರು ಅಟೆಂಡ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರು ಅಟೆಂಡ್ ಮಾಡಿಲ್ಲ ಸರ್. ನಿಜವಾಗ್ಲು ನಮಗೆ ನೀವು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರು ಮಾಡಲ್ಲ ಅನ್ಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಸರ್. ನಿಮ್ ಮೂವರ್ನು ನಮ್ಮ ಬ್ಯಾನರ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರು ಚಿರುಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು ನಮ್ಮ ಶಿವಣ್ಣ, ನೀವು ಇಷ್ಟು ಇದ್ದಿದ್ರು ನಮ್ಗೆ ನಮ್ಮ ಪಿಕ್ಚರ್ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಕ್ಚರ್ ತರ ನಮ್ಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ ಒಂದು ದಿನಾನೂ ಸರ್ ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್, ನಮ್ಮ ರಾಜು ಸರ್, ಎಲ್ಲದರಲ್ಲೂ ನನ್ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮ್ಗೂ ನಾನು ಚಿರುಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗ್ಲಿ ನಮ್ಮ ಡೈರೆಕ್ಟರ್ಗೆ ಏನಕ್ಕೆ ಆ ತಲೆ ಬಂತು ನನ್ಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟ್. ಇದು ಹೆಚ್ಚು ಕಮ್ಮಿ ಎಲ್ಲಾರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲಾರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ. ಇವಾಗ ನಾವು ಇದನ್ನ ಎತ್ತಿಡಿಬೇಕು, ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ ಆ ಡೈರೆಕ್ಷನ್ ಹೆಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ನಮ್ಮ ಫಸ್ಟ್ ಡೈರೆಕ್ಟರ್ ಅಲ್ಲ. ಇವರು ಹೆಚ್ಚು ಕಮ್ಮಿ ನನ್ಗೆ ಗೊತ್ತಿದ್ದಂಗೆ ಹಾಲಿವುಡ್ ಬಾಲಿವುಡ್ ಅಲ್ಲಿ ಮಾಡ್ಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ ಬಂದಂಗೆ ಕಾಣುತ್ತೆ. ಆ ತರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟರ್ಗೆ. ಅವ್ರಿಗೊಂದು ಸೆಲ್ಯೂಟ್ ಇಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಯಾಕಂದ್ರೆ ನೋಡಿದ್ವಿ ಏನೇನೋ ಮಾತಾಡ್ಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದ್ರು ತಪ್ಪು ಮಾತಾಡೋ ಕ್ಷಮೆ ಇರ್ಲಿ. ಮತ್ತೆ ನಮ್ಮ ಸತ್ಯ ಹೆಗ್ಡೆ ಸರ್, ಸತ್ಯ ಹೆಗ್ಡೆ ಸರ್, ಈ ಕಡೆ ನೋಡಿ ಸರ್. ಸೂಪರ್ ಸರ್, ನಿಮ್ದು ಫೋಟೋಗ್ರಫಿ ಆಗಲಿ, ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್. ಇನ್ನ ಮಾತಾಡ್ಬೇಕು ಅಂತ ಸಕ್ಸಸ್ ಮೀಟ್ ಅಲ್ಲಿ ಮಾತಾಡೋಣ ಸರ್. ನಮ್ದು ಇನ್ನ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನ ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿ ಇದ್ದಾರೆ.